ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಮಟನ್ ಹಾಗೆ ಚಿಕನ್ ಏನೇ ನಾನ್ ವೆಜ್ ರೆಸಿಪೀಸ್ ನೀವು ಮಾಡ್ತೀರಿ ಅಂದರೆ ಅದಕ್ಕೆ ಮಸಾಲಾನ ಹೇಗೆ ರೆಡಿ ಮಾಡಿಕೊಂಡು ಒಂದೇ ಸಲ ಇಡೋದು ಅಂತ ನಾನು ಹೇಳ್ಕೊಡ್ತೀನಿ. ಇದೇನು ಹಾಳಾಗಲ್ಲ 3 ಮಂತ್ವರೆಗೂ. ನೋಡಿ, ಒಂದು ಬಾಣಲೆನೇ ಕಾಯಕ್ಕೆ ಇಟ್ಬಿಟ್ಟು ಒಂದು ಅರ್ಧ ಕಪ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ, ಹಾಗೆ ಒಂದು 1/4 ಕಪ್ ಆಗುವಷ್ಟು ಪೆಪ್ಪರ್ ಕಾಳುಮೆಣಸು, ಹಾಗೆ ಒಂದು 1/4 ಕಪ್ ಆಗುವಷ್ಟು ಲವಂಗ, ಹಾಗೆ ಇದಕ್ಕೆ ಒಂದು 50 ಗ್ರಾಮ್ ಆಗುವಷ್ಟು ಅನಾನಸ್ ಹೂವು, ಹಾಗೆಯೇ ಒಂದು 50 ಗ್ರಾಮ್ ಆಗುವಷ್ಟು ಜಾಯಿಕಾಯಿ, ಹಾಗೆ ಒಂದು 4 ಜಾಪತ್ರೆನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೇನೆ ನಾವು ಒಂದು ಸ್ವಲ್ಪ ಒಂದು 100 ಗ್ರಾಮ್ ಆಗುವಷ್ಟು ಚಕ್ಕೆ, ಪಲಾವ್ ಎಲೆ ಒಂದು 3, ಹಾಗೆ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಜಾಸ್ತಿ ಟೈಮ್ ಇಡೋದಕ್ಕಾಗುತ್ತೆ. ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಮಾಡಿದ್ರೆ 3 ತಿಂಗಳು ಅಲ್ಲಿ ತನಕ ಇಟ್ಕೋಬೋದು ಅಷ್ಟೇ. ಡ್ರೈ ರೋಸ್ಟ್ ಮಾಡಿದರೆ ವರ್ಷಗಟ್ಟಲೆ ಇಟ್ಕೊಬೋದು. ಅದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಡ್ರೈ ರೋಸ್ಟ್ ಮಾಡಿ ಆದಮೇಲೆ ಇದಕ್ಕೆ ಒಂದು 50 ಗ್ರಾಮ್ ಆಗುವಷ್ಟು ಏಲಕ್ಕಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಡ್ರೈ ಮಾಡಿಬಿಟ್ಟು ಕಂಪ್ಲೀಟ್ ತಣ್ಣಗಾದಮೇಲೆ ಇದನ್ನು ಪುಡಿ ಮಾಡ್ಕೊಬೇಕು. ಬಿಸಿ ಇದ್ದಾಗಲೇ ಪುಡಿ ಮಾಡಿದರೆ ಅಂಟಾಗೋಗುತ್ತೆ. ಸೊ ಹಾಗೆ ಕಂಪ್ಲೀಟ್ ತಣ್ಣಗಾದಮೇಲೆ ಪುಡಿ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿ ಟೈಟಾಗಿ ಮುಚ್ಚಳ ಹಾಕ್ಬಿಟ್ಟು ಇಟ್ಟಿದ್ರಿ ಅಂದರೆ ಖಂಡಿತ ವರ್ಷಗಟ್ಟಲೆನೂ ಬರುತ್ತೆ. ನಾನ್ ವೆಜ್ಜಲ್ಲಿ ನೀವೇನೇ ಮಾಡ್ಬೋದು, ಮಟನ್ ಚಿಕನ್ ಏನೇ ಮಾಡಿದ್ರು ಈ ಮಸಾಲ ಪುಡಿ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.